ಅಯೋಧ್ಯಪುರಂ ರಾಕೇಶ್ ಅವರು ಹೀರೋ ಆಗಿ ನಟಿಸಿರುವಂಥ ಚಿತ್ರ ಅಯೋಧ್ಯಪುರಂನೆಲ್ಲ ನೋಡಿ ರಾಕೇಶ್ ಅವ್ರಿಗೆ ಒಳ್ಳೆಯದಾಗಲಿ. ಲಯ ಅವರ ನಿರ್ದೇಶನದ ರಾಕೇಶ್ ಅವರ ನಾಯಕತ್ವದ ಅಯೋಧ್ಯಪುರಂ ಅನ್ನುವಂಥ ಚಿತ್ರ ಯಶಸ್ಸುಗೊಳ್ಳಿ 100 ದಿವಸವನ್ನು ಕಂಪ್ಲೀಟ್ ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಹಾರ್ದಿಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ಅಯೋಧ್ಯಪುರಂ ಚಿತ್ರಕ್ಕೆ ಹಾಗೂ ಚಿತ್ರತಂಡಕ್ಕೆ. ಆಲ್ ದಿ ಬೆಸ್ಟ್ ಅಯೋಧ್ಯಪುರಂ. ರೀ ಮಮ್ತಾಜ್, ಹುಡುಗಿರ್ ಲವ್ ಒಂಥರ ಇಂಕ್ ಪೆನ್ ತರ, ಒಂದ್ ಸ್ವಲ್ಪ ಯಾಮಾರಿದ್ರು ಕಲೆ ಗ್ಯಾರಂಟಿ. ಆದ್ರೆ ಹುಡುಗರು ಲವ್ ಪರ್ಮನೆಂಟ್ ಮಾರ್ಕರ್ ತರ, ಗೊತ್ತಾ? ಅಯೋಧ್ಯಪುರಂ ಅಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ರಾಕೇಶ್ ಅವ್ರಿಗೆ ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ, ನಿಮಗೆಲ್ಲರಿಗೂ ಯಶಸ್ಸಲ್ಲಿ. ಹಾಯ್ ರಾಕೇಶ್, ನಾನು ರಾಣಿ ಹೇಳ್ತಾ ಇದ್ದೀನಿ. ಅಯೋಧ್ಯಪುರಂ ನಿನ್ನ ಮೂವಿ 100 ಡೇಸ್ ಓಡಲಿ ಅಂತ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಲವ್ ಅನ್ನೋದಕ್ಕೆ ಜಾತಿ ಅನ್ನೋ ಪಟ್ಟೆ ಕಟ್ಬಾರ್ದು, ಪ್ರೀತಿ ಯಾವಾಗಲೂ ಬೆತ್ತಲೆ ಆಗಿರಬೇಕು. ಅಯೋಧ್ಯಪುರಂ ಚಿತ್ರಕ್ಕೆ ನನ್ನ ಕಡೆಯಿಂದ ಶುಭವಾಗಲಿ. ಅಯೋಧ್ಯಪುರಂ ಚಿತ್ರ ಯಶಸ್ವಿಯಾಗಿ ಕರ್ನಾಟಕ ಜನತೆ ಲೈಕ್ ಮಾಡಲಿ, ಸಿನಿಮಾ ಹಿಟ್ಟಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಅಯೋಧ್ಯಪುರಂ ಒಂದು ಒಳ್ಳೆ ಪ್ರಯತ್ನ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅಯೋಧ್ಯಪುರಂ ತಂಡದವ್ರು ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲಿ ರಾಕೇಶ್, ಆಲ್ ದ ಬೆಸ್ಟ್. ನೀವು ತುಂಬ ಚೆನ್ನಾಗಿ ಮಾಡಿರ ಅಂತ ಡೈರೆಕ್ಟ್ರು ತುಂಬ ಹೇಳಿದ್ದಾರೆ. ದಯವಿಟ್ಟು ಈ ಸಿನಿಮಾನ ಎಲ್ಲ ಪ್ರೇಕ್ಷಕರು ನೋಡಿ ಈ ಸಿನಿಮಾಗೆ ಬೆಂಬಲ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದೊಡ್ಡವ್ರು ಹೇಳಿರೋದು ನಿಜ. ಹಾರೋ ಅಕ್ಕಿ ಕಾಳಾಗಿ ಪಳಗಿಸಿದ್ರೆ ಓಡಾಡೋ ಅಕ್ಕಿ ತೋಳಲ್ಲಿ ಹಾಕೊಂಡು ಪಳಗಿಸ್ಬೇಕಂತೆ, ಆವಾಗಲೇ ಅಕ್ಕಿ ಜೊತೆಲಿರೋದು. ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ಪರಿಚಯ ಆಗಿರ್ತಕ್ಕಂಥ ಉದಯೋನ್ಮುಖ ನಟ ರಾಕೇಶ್ ಅವರ ಅಭಿನಯದ ಅಯೋಧ್ಯಪುರಂ ಚಿತ್ರ ಬಿಡುಗಡೆ ಆಗ್ತಾ ಇದೆ. ನನ್ನ ಕಡೆಯಿಂದ ಸೆಕೆಂಡ್ ಹ್ಯಾಂಡ್ ಲವರ್ ಚಿತ್ರತಂಡದ ಕಡೆಯಿಂದ ಶುಭಾಶಯಗಳು, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನನ್ನ ಸ್ನೇಹಿತ ರಾಕೇಶ್ ಅವರು ಅಭಿನಯಿಸಿದಂತಹ ಚಿತ್ರ ಅಯೋಧ್ಯಪುರಂ ಸಿನಿಮಾಗೆ ಒಳ್ಳೆಯದಾಗಲಿ, 100 ದಿನಗಳನ್ನು ಕಾಣಲಿ, ಯಶಸ್ಸನ್ನು ಕಾಣಲಿ ಅಂತ ಹೇಳಿ ನನ್ನ ಕಡೆಯಿಂದ ಬೆಸ್ಟ್ ಆಫ್ ಲಕ್. ಅಯೋಧ್ಯಪುರಂ ಬೆಸ್ಟ್ ಆಫ್ ಲಕ್. ಲಾಂಗ್ ಹಿಡ್ದಿರೋರು ಸೌಂಡ್ ಮಾಡಬಾರ್ದು, ಎದುರುಗಡೆ ಇರೋರು ಸೌಂಡ್ ಮಾಡಬೇಕು. ಅಯೋಧ್ಯಪುರಂ ಅಂತ ಹೊಸ ಪಿಕ್ಚರ್ ಬರ್ತಾ ಇದೆ ಆ್ಯಂಡ್ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಸೊ ಐ ಹೋಪ್ ಯು ಆಲ್ ಗೋ ಕ್ಯಾಚ್ ಇಟ್ ಇನ್ ದ ಥಿಯೇಟರ್ಸ್ as well. Here's wishing all the best to ಅಯೋಧ್ಯಪುರಂ ಟೀಮ್. ರಾಕೇಶ್ ಆ್ಯಕ್ಟ್ ಮಾಡಿರೋಂಥ ಅಯೋಧ್ಯಪುರಂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಅಯೋಧ್ಯಪುರಂ ಸಿನಿಮಾನ ನೋಡಿ ಹೋಲ್ ಟೀಮ್ಗೆ ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್ ಅಯೋಧ್ಯಪುರಂ. ರಾಕೇಶ್ ನನಗೆ ಸುಮಾರು ವರ್ಷದಿಂದ ಪರಿಚಯ. ಅವನು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆನೂ ನನಗೆ ಪರಿಚಯ. ಅಲೆಮಾರಿ ಸಿನಿಮಾ ಜೊತೆ ಕೆಲಸ ಮಾಡಿದ್ವಿ. ಅವನೊಬ್ಬ ತುಂಬಾ ಬ್ರಿಲಿಯಂಟ್ ಪರ್ಫಾರ್ಮರ್. ಇವಾಗ ಅವ್ನ ಸಿನಿಮಾ ರಿಲೀಸ್ ಆಗ್ತದೆ ಅಯೋಧ್ಯಪುರ ಅಂತ ಹೇಳಿ. ಆಲ್ ದ ಬೆಸ್ಟ್. ಬರೀ ರಾಕಿಗಲ್ಲ, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಆ್ಯಂಡ್ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಅಯೋಧ್ಯಪುರಂ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಅವ್ರ ಸಿನಿಮಾ ಯಶಸ್ಸನ್ನು ಕಾಣಲಿ ಅಂತ ನನ್ನ ಹಾರೈಕೆ. ನವನಟ ರಾಕೇಶ್ ಅಯೋಧ್ಯಪುರಮನ್ನು ಸಿನಿಮಾ ಮಾಡಿದ್ದಾರೆ. ನಾನು ಕೂಡ ಪೇಪರ್ ಆ್ಯಡ್ಸು ಎಲ್ಲ ನೋಡ್ತಾ ಇದ್ದೀನಿ. ಹೊಸಬರ ಎಂಟ್ರಿಗೆ ನಮ್ಮ ಶುಭಾಶಯಗಳು ಯಾವತ್ತೂ ಇರುತ್ತೆ. ಒಳ್ಳೆಯದಾಗಲಿ ರಾಕೇಶ್. ಅಯೋಧ್ಯಪುರಂ ಸಿನಿಮಾ ಹಿಟ್ಟಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅಯೋಧ್ಯಪುರಂ ಅನ್ನೋ ಸಿನಿಮಾ ಬರ್ತಾ ಇದೆ, ಅದೊಂದು ಹೊಸ ಪ್ರಯತ್ನ. ದಯವಿಟ್ಟು ನಮ್ಮ ಸಿನಿಮಾಗೆ ಯಾವ ರೀತಿ ಆಶೀರ್ವಾದ ಮಾಡಿ ಪ್ರೋತ್ಸಾಹ ಮಾಡಿದ್ರೋ ಆ ಸಿನಿಮಾಗೂ ಅದೇ ಥರ ಪ್ರೋತ್ಸಾಹ ಮಾಡಿ. ಡೆಫಿನೆಟಾಗಿ ನೀವು ಪ್ರೋತ್ಸಾಹ ಮಾಡಿದ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಆಲ್ ದ ಬೆಸ್ಟ್. ಜೋಶ್ ಸಿನಿಮಾದಿಂದ ಖ್ಯಾತಿ ಪಡೆದಂಥ ರಾಕೇಶ್ ಅವರು ಇದೀಗ ಅಯೋಧ್ಯಪುರಂ ಅಂತ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ. ಅದು ಇನ್ನೇನು ಬಿಡುಗಡೆ ಆಗಲಿದೆ. ಅವರಿಗೆ ಹಾರ್ದಿಕ ಶುಭಾಶಯಗಳು. ಅಯೋಧ್ಯಪುರಂ ಸಿನಿಮಾಕ್ಕೆ ನಮ್ಮ ಫ್ರೆಂಡ್ ಆದ ರಾಕೇಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿರ್ತಾರೆ. ನನ್ನ ಫೇವ್ರೆಟ್ ಆ್ಯಕ್ಟ್ರ್ ಅವರು. ಆ್ಯಂಡ್ ಅಲೆಮಾರಿನಲ್ಲಿ ತುಂಬ ಚೆನ್ನಾಗಿ ಆ ವಿಲನ್ ರೋಲ್ನ ಮಾಡಿದರು. ಸೊ ಹೀರೋ ಆಗಿ 100% ಮಿಂಚಿರ್ತಾರೆ. ಸಿನಿಮಾಗೆ ಒಳ್ಳೆಯದಾಗಲಿ, 100 ಡೇಸ್ ಹೋಗಲಿ. All the best Rakesh for Ayodhyapuram, and we all are there for you, and all the best, and I hope it goes 100 days.